ಬೆಂಗಳೂರು ಕಂಟೋನ್ಮೆಂಟ್ ರೈಲ್ವೆ ಕಾಲೋನಿಯಲ್ಲಿ ಬಾಗ್ಮನೆ ಐಟಿ ಕಂಪನಿಯು ಕಟ್ಟಡ ಕಟ್ಟುವ ಸಲುವಾಗಿ ಕಡಿಯಲುದ್ದೇಶಿಸಿರುವ 368 ಮರಗಳನ್ನು ಉಳಿಸಿಕೊಳ್ಳಲು ಪರಿಸರಕ್ಕಾಗಿ ನಾವು ಸಂಘಟನೆ ದಿನಾಂಕ 5/6/25 ಗುರುವಾರ ಬೆಳಗ್ಗೆ 10:30ಕ್ಕೆ ವೃಕ್ಷ ರಕ್ಷಾ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇದರಲ್ಲಿ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶರಾದ ಗೌರವಾನ್ವಿತ ಜಸ್ಟಿಸ್ ಸಂತೋಷ್ ಹೆಗಡೆ ಅವರು, ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶರಾದ ಗೌರವಾನ್ವಿತ ಜಸ್ಟಿಸ್ ಗೋಪಾಲ್ ಗೌಡ್ರು, ಹಿರಿಯ ಸಾಮಾಜಿಕ ಮತ್ತು ಪರಿಸರ ಹೋರಾಟಗಾರರಾದ ಎಸ್.ಆರ್. ಹಿರೇಮಠರು, ಹಿರಿಯ ಪರಿಸರ ಹೋರಾಟಗಾರರು ಮತ್ತು ಪರಿಸರ ತಜ್ಞರಾದ ಆ.ನ. ಯಲ್ಲಪ್ಪ ರೆಡ್ಡಿ ಅವರು, ನಿವೃತ್ತ ಪೊಲೀಸ್ ಡಿಜಿಪಿ ಮತ್ತು ಸ್ಫೂರ್ತಿಧಾಮ ಟ್ರಸ್ಟಿನ ಸಂಸ್ಥಾಪಕರಾದ ಎಸ್. ಮರಿಸ್ವಾಮಿ ಅವರು, ಬೇಲಿ ಮಠದ ಸ್ವಾಮೀಜಿಗಳು, ಸಾಣೆಹಳ್ಳಿ ಸ್ವಾಮೀಜಿಗಳು, ಕಪ್ಪತ್ತಗುಡ್ಡ ಸ್ವಾಮೀಜಿಗಳು, ನಿಡಸೋಸಿ ಸ್ವಾಮೀಜಿಗಳು, ಪಾಂಡೋಮಟ್ಟಿ ಸ್ವಾಮೀಜಿಗಳು, ಹಿರಿಯ ಸಾಹಿತಿ ಮತ್ತು ಜನಪದ ತಜ್ಞರಾದ ಕಾಳೇಗೌಡ ನಾಗವಾರ, ಖ್ಯಾತ ಪರಿಸರ ವಿಜ್ಞಾನ ಲೇಖಕರಾದ ನಾಗೇಶ್ ಹೆಗಡೆಯವರು, ಹಿರಿಯ ಪತ್ರಕರ್ತರು ಮತ್ತು ಸಾಮಾಜಿಕ ಹೋರಾಟಗಾರರಾದ ಇಂದೂಧರ ಹೊನ್ನಾಪುರ, ಹಿರಿಯ ಪತ್ರಕರ್ತರಾದ ವಿಶ್ವೇಶ್ವರ ಭಟ್, ರವೀಂದ್ರ ಭಟ್, ಚಂದ್ರಕಾಂತ ಒಡ್ಡು, ರವಿ ಹೆಗಡೆ, ಚಿ.ಜ. ರಾಜೀವ, ಖ್ಯಾತ ವನ್ಯಜೀವಿ ತಜ್ಞರಾದ ಸಂಜಯ್ ಗುಬ್ಬಿ ಮುಂತಾದವರು ಭಾಗವಹಿಸುತ್ತಾರೆ. ಈ ವೃಕ್ಷ ರಕ್ಷಾ ಅಭಿಯಾನದಲ್ಲಿ ಬೆಂಗಳೂರಿನ ನಾಗರಿಕರು ಮತ್ತು ಪರಿಸರ ಪ್ರೇಮಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಪರಿಸರಕ್ಕಾಗಿ ನಾವು ಸಂಘಟನೆ ವಿನಂತಿಸುತ್ತದೆ.